ಕನ್ನಡ ಚಿತ್ರರಂಗದ ಹೃದಯ ಸ್ಪರ್ಶಿ ಕೌಟುಂಬಿಕ ಚಿತ್ರ ಅಂತ ಹೇಳ್ಬೋದು. 1993ರಲ್ಲಿ ಬಿಡುಗಡೆಯಾಗುತ್ತೆ. ಕನ್ನಡ ಚಿತ್ರರಂಗದ ಅತ್ಯಂತ ಯಶಸ್ವಿ ಮತ್ತು ಜನಮನ ಗೆದ್ದ ಕೌಟುಂಬಿಕ ಚಿತ್ರಗಳಲ್ಲಿ ಒಂದಾಗಿದೆ ಗುರು. ಪ್ರೀತಿ, ತ್ಯಾಗ, ದಾಂಪತ್ಯ ಜೀವನದ ಸಂಕೀರ್ಣತೆ ಮತ್ತು ಕೌಟುಂಬಿಕ ಮೌಲ್ಯಗಳನ್ನು ಸೂಕ್ಷ್ಮವಾಗಿ ಚಿತ್ರೀಕರಿಸಿದ ಸಿನಿಮಾ ಇದು. ಇಂದಿಗೂ ಪ್ರೇಕ್ಷಕರ ಮನಸ್ಸಿನಲ್ಲಿ ಜೀವಂತವಾಗಿದೆ ಅಂತ ಹೇಳ್ಬೋದು ಈ ಸಿನಿಮಾ. ಯಾವ್ದು ಆ ಸಿನಿಮಾ, ಏನಾದ್ರು ಸ್ಟೋರಿ ಅಂತ ನೋಡೋಕ್ಕೂ ಮುಂಚೆ ಎಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದೇ ಒಂದು ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಕೊಟ್ಬಿಡಿ ಅಂತ ಹೇಳ್ತಾ 1993ರಲ್ಲಿ ತೆರೆ ಕಾಣುತ್ತೆ ಮನೆ ದೇವರು ಅಂತಕ್ಕಂಥ ಸಿನಿಮಾ. ವಿ ರವಿಚಂದ್ರನ್ ಅವರು ನಿರ್ದೇಶನ ಮಾಡಿ ಹಾಗೆ ವಿ ರವಿಚಂದ್ರನ್ ಅವರೇ ನಟನೆ ಮಾಡಿರ್ತಕ್ಕಂಥ ಸಿನಿಮಾ ಮನೆ ದೇವರು. ರವಿಚಂದ್ರನ್ ರಂಗನಾಥ್ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊಂಡ್ರೆ, ಸುಧಾರಾಣಿ ಜಾನಕಿ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊಂತಾರೆ. KS ಅಶ್ವಥ್, ಟೆನ್ನಿಸ್ ಕೃಷ್ಣ, ಡಿಸ್ಕೋ ಶಾಂತಿ ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ಕಾಣಿಸ್ಕೊಂತಾರೆ. ಸಂಗೀತ ನಾದ ಬ್ರಹ್ಮ ಹಂಸಲೇಖ ಅವರು ಮಾಡಿದ್ರೆ, ಇದನ್ನ ಆದಿತ್ಯ ಮೂವಿ ಕ್ರಿಯೇಷನ್ಸ್ ಬ್ಯಾನರ್ ನಡಿ ಮೀನಾ ಸುಜಾತ ಅನ್ನೋರು ನಿರ್ಮಾಣ ಮಾಡ್ತಾರೆ. ಈ ಚಿತ್ರವು ಕೆ ಭಾಗ್ಯರಾಜ್ ನಿರ್ದೇಶನದ 1988ರ ತಮಿಳಿನ ಸೂಪರ್ ಹಿಟ್ ಸಿನಿಮಾ ಮೌನ ಗೀತಂಗಳು ಅಂತಕ್ಕಂಥ ಸಿನಿಮಾದ ರೀಮೇಕ್ ಆಗಿದೆ ಗುರು. ಈ ರೀಮೇಕ್ ನ ರವಿಚಂದ್ರನ್ ಅವರೇ ಸ್ವತಃ ಚಿತ್ರಕಥೆ ಸಂಭಾಷಣೆನ ಬರೆದು ಪ್ರೇಕ್ಷಕರಿಗೆ ಅಂದ್ರೆ ಕನ್ನಡ ಪ್ರೇಕ್ಷಕರಿಗೆ ಇನ್ನಷ್ಟು ಹತ್ತಿರವಾಗುವಂತೆ ಕಥೆಯನ್ನು ನೇಟಿವಿಟಿಗೆ ತಕ್ಕಂತೆ ರೂಪಿಸಿದರೆ ಅಂತಾನೆ ಹೇಳ್ಬೋದು. ರವಿಚಂದ್ರನ್ ಮತ್ತು ಸುಧಾರಾಣಿ ಜೋಡಿಯಾಗಿ ನಟಿಸಿದ ಮೊದಲ ಸಿನಿಮಾ ಅನ್ನೋದು ಹೆಗ್ಗಳಿಕೆ. ಹಾಗೆ ದಾಂಪತ್ಯ ಜೀವನದ ಭಾವನಾತ್ಮಕ ಸಂಘರ್ಷವನ್ನು ಸಂವೇದನಾಶೀಲವಾಗಿ ನಿರೂಪಣೆ ಮಾಡಿರ್ತಕ್ಕಂಥ ಸಿನಿಮಾ. ಮನೆ ದೇವರು ಚಿತ್ರ ಬಿಡುಗಡೆಯಾಗ್ತಿದ್ದಂತೆ ಭರ್ಜರಿ ಕಮರ್ಷಿಯಲ್ ಯಶಸ್ಸನ್ನ ಕಾಣ್ತೈತೆ. ಅಂದ್ರೆ ಭರ್ಜರಿ ಕಲೆಕ್ಷನ್ ಮಾಡ್ತೈತೆ, ಒಳ್ಳೆ ದುಡ್ಡು ಮಾಡ್ತೈತೆ ಸಿನಿಮಾ. ಆ ವರ್ಷದ ಅತ್ಯುತ್ತಮ ಕೌಟುಂಬಿಕ ಚಿತ್ರಗಳಲ್ಲಿ ಒಂದಾಗಿ ಈ ಸಿನಿಮಾ ಪ್ರಪ್ರಥಮವಾಗಿ ಗುರುತಿಸ್ಕೊಳ್ತದೆ 1993ರಲ್ಲಿ. ಹಾಗೆ ಹಂಸಲೇಖ ಅವರ ಸಂಗೀತ ಈ ಚಿತ್ರದ ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ಯಾಕಂದ್ರೆ ಇಂದಿಗೂ ಈ ಚಿತ್ರದ ಹಾಡುಗಳು ತುಂಬಾನೇ ಜನಪ್ರಿಯ ಆಗಿವೆ. ಅದರಲ್ಲೂ ಜೀವನ ಏರುಪೇರಿನ ಗಾಯನ ಹಾಗೂ ಆರಂಭ, ಪ್ರೇಮದ ಆರಂಭ, ನೀನೇ ನನ್ನ ಅಂತಕ್ಕಂಥ ಹಾಡುಗಳು ತುಂಬಾನೇ ಅದ್ಭುತ. ಹಾಗೆ ತಂದೆ ಮಗನ ಹಾಡು ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪ ತುಂಬಾನೇ ಫೇಮಸ್ ಆಗಿದೆ. ಈಗಲೂ ಕೂಡ ಆ ಹಾಡುಗಳು ತುಂಬಾನೇ ಫೇಮಸ್ ಅಂತಾನೆ ಹೇಳ್ಬೋದು. ರವಿಚಂದ್ರನ್ ಅವರ ವಿಭಿನ್ನ ನಿರ್ದೇಶನ ಶೈಲಿ, ಪತಿ ಪತ್ನಿಯ ನಡುವಿನ ಭಾವನಾತ್ಮಕ ಸಂಘರ್ಷ, ಕೌಟುಂಬಿಕ ಮೌಲ್ಯಗಳಿಗೆ ನೀಡಿದ ಆದ್ಯತೆ ಇವೆಲ್ಲವೂ ಕೌಟುಂಬಿಕ ಪ್ರೇಕ್ಷಕರನ್ನ ಥಿಯೇಟರ್ಗೆ ಬರೋದಕ್ಕೆ ಸೆಳೆತೈತೆ ಗುರು. ಥಿಯೇಟರ್ಗೆ ಜನನ ಕರ್ಕೊಂಡ್ ಬರೋದಕ್ಕೆ ಕೌಟುಂಬಿಕ ಚಿತ್ರ ಅಂತ ಗೊತ್ತಾದ ತಕ್ಷಣ ಫ್ಯಾಮಿಲಿ ಆ ಕಾಲದಲ್ಲಿ ಆಟೋ ಲಾರಿಗಳು ಮಾಡ್ಕೊಂಡು, ಟೆಂಪೋಗಳು ಮಾಡ್ಕೊಂಡು, ಸೈಕಲ್ಗಳಲ್ಲಿ ಈ ಸಿನಿಮಾ ನೋಡೋದಕ್ಕೆ ಜನ ಹೋಗ್ತಾ ಇದ್ರು. ಸೊ ಈ ಸಿನಿಮಾ ಅಷ್ಟು ಫೇಮಸ್ ಆಗ್ಬಿಡ್ತು. ಮನೆ ದೇವರು ಸಿನಿಮಾ ಕೇವಲ ಸಿನಿಮಾ ಅಲ್ಲ, ಅದು ದಾಂಪತ್ಯ ಜೀವನದ ಒಂದು ಭಾವನಾತ್ಮಕ ಪಾಠ ಅಂತ ಹೇಳ್ಬೋದು. ಈ ಸಿನಿಮಾ ನೋಡಿದ್ರೆ ಗಂಡ ಹೆಂಡತಿ ಹೇಗಿರ್ಬೇಕು, ಹೇಗೆಲ್ಲ ಕಿತ್ತಾಡ್ಕೊಬಾರ್ದು, ಒಂದಾಗಿ ಹೇಗೆ ಸಂಸಾರ ಮಾಡ್ಬೇಕು ಅನ್ನೋದನ್ನ ಭಾವನಾತ್ಮಕವಾಗಿ ಈ ಸಿನಿಮಾನ ಮಾಡಿದರೆ ಇಂದಿಗೂ ನೋಡಿದಾಗ ಮನಸ್ಸಿಗೆ ತಾಕುವ, ಹೃದಯ ತುಂಬಿಸುವ ಚಿತ್ರ ಇದು ಅಂತ ಹೇಳ್ಬೋದು ಗುರು. ಸುಧಾರಾಣಿ ಹಾಗೂ ರವಿಚಂದ್ರನ್ ಅವರ ಆಕ್ಟಿಂಗು ಈ ಸಿನಿಮಾದಲ್ಲಿ ತುಂಬಾನೇ ಚೆನ್ನಾಗಿದೆ. ಅದಕ್ಕೆ ಈ ಸಿನಿಮಾ ತುಂಬಾ ದೊಡ್ಡ ಯಶಸ್ಸನ್ನ ಪಡೆಯುತ್ತೆ. ಕೌಟುಂಬಿಕ ಚಿತ್ರಗಳಲ್ಲಿ ಈ ಸಿನಿಮಾ ಮೇಲುಗೈಯನ್ನ ಸಾಧಿಸುತ್ತೆ. ಯಾಕಂದ್ರೆ ಈ ಸಿನಿಮಾ ನಿಜಕ್ಕೂ ಒಂದು ಅದ್ಭುತವಾಗಿದೆ. ತಮಿಳಿನ ರೀಮೇಕ್ ಆದ್ರೂ ರವಿಚಂದ್ರನ್ ಅವರು ಇಲ್ಲಿಗೆ ತಕ್ಕನ ಹಾಗೆ ಸಿನಿಮಾನ ನಿರೂಪಣೆ ಮಾಡಿದ್ರೆ. ಹಾಗೆ ಸಿನಿಮಾ ತುಂಬಾನೇ ಚೆನ್ನಾಗಿದೆ. ಕಂಟೆಂಟ್ ಈ ಸಿನಿಮಾದಲ್ಲಿ ತುಂಬಾನೇ ಅದ್ಭುತವಾದ ಕಂಟೆಂಟ್ ಅಂತ ಹೇಳ್ಬೋದು ಮನೆ ದೇವರಲ್ಲಿ. ಯಾಕಂದ್ರೆ ಗಂಡ ಹೆಂಡತಿ ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿ ಇರಬಾರ್ದು, ಈ ತರ ಇದ್ರೆ ಏನಾಗುತ್ತೆ, ಏನೆಲ್ಲ ಸಮಸ್ಯೆಗಳು ಬರುತ್ತೆ, ಹೇಳಿಕೆ ಮಾತು ಕೇಳೋದ್ರಿಂದ ಏನಾಗುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ನಾಜೂಕಾಗಿ ತೋರಿಸಿದರೆ ವಿ ರವಿಚಂದ್ರನ್ ಅವರು. ಅದಕ್ಕೆ ಹಿನ್ನೆಲೆ ಸಂಗೀತ ಕೊಟ್ಟಿದ್ರೆ ಹಂಸಲೇಖ ಅವರು. ಆ ಸಂಗೀತಕ್ಕೆ ನಿಜಕ್ಕೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದ್ರೆ ಅಷ್ಟು ಅದ್ಭುತವಾದ ಸಂಗೀತ. ನಿಜಕ್ಕೂ ಇವರಿಬ್ಬರ ಜೋಡಿ ಅಂದ್ರೆ ರವಿಚಂದ್ರನ್ ಹಂಸಲೇಖ ಜೋಡಿಯಾಗಿ ಬಂದಿರತಕ್ಕಂಥ ಎಲ್ಲಾ ಸಿನಿಮಾಗಳ ಸಾಂಗ್ಗಳು ಕೂಡ ಅದ್ಭುತವಾದ ಯಶಸ್ಸನ್ನು ಪಡೆದಿದೆ. ಅದರಲ್ಲೂ ಮನೆ ದೇವರು, ಪ್ರೇಮಲೋಕ ಇವೆಲ್ಲ ತುಂಬಾನೇ ಅದ್ಭುತವಾದ ಚಿತ್ರಗಳು ಅಂತ ಹೇಳ್ಬೋದು. ಹಾಗೆ ನಿಮ್ಗೆ ಈ ಸಿನಿಮಾದ ನೆನಪುಗಳೇನಾದ್ರೂ ಇದ್ರೆ, ಈ ಸಿನಿಮಾ ಏನಾದ್ರು ನೋಡಿದ್ರೆ, ಅಕಸ್ಮಾತ್ ನೋಡಿದ್ರೆ ಅದರ ನೆನಪೇನಾದ್ರೂ ಇದ್ರೆ ನಿಮ್ಮ ಮೆಚ್ಚಿನ ಹಾಡು ಯಾವುದು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮೆಚ್ಚಿನ ಸೀನ್ ಯಾವ್ದು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಏನಾದ್ರೂ ನಿಮ್ಗೆ ಅನ್ಸಿದ್ರೆ ಒಂದೇ ಒಂದು ಲೈಕ್ ಮಾಡಿ.
ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮುಂದಿನ ವಿಡಿಯೋಗೆ ನನಗೆ ಸಹಾಯ ಮಾಡಿ ಅಂತ ಕೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ ಗುರು.